ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಂಡೇ ಮತ್ತು ಮಂಡೆಯ ವಿಡಿಯೋಸು. ಸಂಡೇ ಮುರುಡೇಶ್ವರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ಈ ಧೂಪ ಹಾಕ್ತಾಯಿದ್ದೀನಿ. ನನಗೆ ಇದ್ರ ಸ್ಮೆಲ್ ತುಂಬ ಇಷ್ಟ. ಆ ಧೂಪದೊಟ್ಟಿಗೆ ಗುಗ್ಗಳ ಅಂತ ಹೇಳಿ ಸಿಗುತ್ತೆ, ಅದನ್ನು ಹಾಕಿರ್ತೀನಿ. ಅದ್ರ ಸ್ಮೆಲ್ ಇದಕ್ಕಿಂತ ಚೆನ್ನಾಗಿರುತ್ತೆ. ಅದು ಆ ಸ್ಮೆಲ್ ಹೋಗೋವರೆಗೂ ಮನೆಯೆಲ್ಲ ಒಂಥರ ಘಮ ಅಂತ ಇರುತ್ತೆ. ಅದಾದಮೇಲೆ ಟಿಫಿನ್ಗೆ ಇವತ್ತು ಅವಲಕ್ಕಿನ ಮಾಡ್ಕೊಂಡಿದ್ದೆ. ಮತ್ತು ಜಾತ್ರೆ ಅಂತ ಹೇಳಿ ಸ್ಪೆಷಲಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಗೋಧಿ ಹುಗ್ಗಿ ಮಾಡಿದ್ದೆ. ಅದರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡಾಯಿತು. ಜಾತ್ರೆ ಕಡೆ ಹೋಗಬೇಕು ಅಂತ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇದ್ದೆ ಅಂತ ಅಂದರೆ ಕೂದಲು ಕೂಡ ಒಣಗಿಸ್ಕೊಳಕ್ಕೆ ನಂಗೆ ಟೈಮ್ ಇರಲಿಲ್ಲ. ರಿಯಾ ಕೂದಲು ಹಾಗೆ ಹಸಿನೇ ಇತ್ತು. ಸೊ ಬೇಗ ರೆಡಿ ಆಗ್ತಾಯಿದ್ದೀವಿ, ಈಗ ಜಾತ್ರೆ ಕಡೆ ಹೋಗೋಣ ಅಂಥೇಳಿ. ನಾನು ರೆಡಿ ಆದೆ, ರಿಯಾ ರೆಡಿ ಆದಳು. ರಿಯಾನ್ ನೋಡೋಕ್ಕೆ ಅವ್ರ ಮಾಮ ಬಂದಿದ್ದರು ಊರಿಂದ, ಅಂದರೆ ನಮ್ಮ ಅಣ್ಣ. ಬರ್ಡೇಗೂ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಬಂದಿದ್ದರು. ಜಾತ್ರೆ ಕಡೆ ಹೊರಟ್ವಿ. ನಾನು ಜಾತ್ರೆ ಕಡೆ ಅಂತೇಳಿ ಯಾಕೆ ನಾಯಕ್ ಫಿಶ್ ಲ್ಯಾಂಡ್ಗೆ ಹೋಗ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ನಮ್ಮ ಓನರ್ದೇ ಹೋಟೆಲು. ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿಂದ ನೋಡ್ಬೋದು ವಿಂಡೋಯಿಂದ. ಬೆಳಗ್ಗೆನೇ ಹೇಳಿದರು ಅಲ್ಲಿ ಬಿಲ್ಡಿಂಗಲ್ಲೇ ನೋಡ್ಬೋದು, ಹೋಟೆಲ್ ಬಿಲ್ಡಿಂಗಲ್ಲಿ ಬೇಗ ಬಂದುಬಿಡಿ ಅಂಥೇಳಿ. 5 ಗಂಟೆ ಹಂಗೆ ಹೋಗಿದ್ವಿ. ಈ ರೋಡಲ್ಲೇ ತೇರು ಬರೋದು. ಸೊ ಹಾಗಾಗಿ ಎಲ್ಲರೂ ಅಲ್ಲೇ, ಎಲ್ಲ ಲೇಡೀಸ್ ಅಲ್ಲೇ ಕೂತು ನೋಡ್ತಾ ಇದ್ವಿ. ಮೊದಲಿಗೆ ಈ ಪಲ್ಲಕ್ಕಿ ಬರುತ್ತೆ, ಅದಾದಮೇಲೆ ತೇರು ಎಳೆಯೋದೆಲ್ಲ ಇರುತ್ತೆ. ನಾವೆಲ್ಲ ಎಷ್ಟು ಲಕ್ಕಿ ನೋಡಿ, ದೇವ್ರನ್ನ ಎಷ್ಟು ಹತ್ತಿರದಿಂದ ನೋಡ್ಬೋದು ಅಂತ. ನೋಡಿ ತೇರು ಎಳೆಯೋಕ್ಕೆ ಶುರು ಆಗಿದೆ. ಅಲ್ಲಿಂದ ಒಂದು ರೌಂಡ್ ಬಂದಿದೆ. ಈಗ ಈ ಕಲ್ಯಾಣಿ ಸುತ್ತ ಎಳೆಯುತ್ತೆ. ನಾನು ಯಾವತ್ತೂ ತೇರು ಎಳೆಯೋದನ್ನ ಇಷ್ಟು ಹತ್ತಿರದಿಂದ ನೋಡಿಲ್ಲ. ಆಲ್ಮೋಸ್ಟ್ ನಾನು ಯಾವ ಜಾತ್ರೆಗೂ ಹೋಗಿರಲೇ ಇಲ್ಲ ಈ ಥರ ರಶ್ ಇರೋ ಅಲ್ಲಿ. ಈ ಕ್ರೌಡ್ನ ನೋಡಿ ನಾನು ಎಷ್ಟು ರಶ್ ಇದೆ ಅಂದ್ಕೊಂಡೆ, ಬಟ್ ಓನರ್ ಹೇಳ್ತಾಯಿದ್ರು ಈ ವರ್ಷ ರಶ್ ಕಡಿಮೆ, ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರು. ನೋಡಿ ತೇರನ್ನ ಇಷ್ಟು ಹತ್ತಿರದಿಂದ ನೋಡೋ ಭಾಗ್ಯ ಯಾರಿಗೆ ಸಿಗುತ್ತೆ. ತುಂಬ ಲಕ್ಕಿ ಅಂತ ಅನ್ನಿಸ್ತು ದೇವ್ರನ್ನ ಹತ್ತಿರದಿಂದ ನೋಡೋಕ್ಕೆ. ನನ್ನ ಮಗಳು ಇಂಟ್ರೆಸ್ಟೇ ಇಲ್ದಂಗೆ ಕೂತಿದ್ಲು, ಯಾಕಂದರೆ ಅವಳಿಗೆ ದೇವರು ದಿನರು ಅಂದರೆ ಸ್ವಲ್ಪ ಅಷ್ಟೇ ಅಲ್ವಾ. ಏನೋ ಯಾರ್ದೋ ಮನೆಗೆ ಬಂದಂಗೆ ಫೋರ್ಸ್ಫುಲ್ಲಿ ಕೂತಿದ್ಲು. ಇಲ್ಲಿದ್ದಾಳೆ ನೋಡಿ ಪಾಪ. ಅದಾದಮೇಲೆ ಮೆಹಂದಿ ಹಾಕಿಸ್ಕೊಳೋಣ ಅಂತ ಹೊರಟ್ವಿ. ನಾವು ಚಿಕ್ಕವರಿದ್ದಾಗ ಅಣ್ಣ ನಮಗೆ ಇದು ಒಂದು ಜಾತ್ರೆಯಲ್ಲಿ ಇದು ಹಾಕ್ಸಿದ ನೆನಪು ನನಗೆ. ಇವಾಗ ನಾನು ಹಾಕ್ಸ್ಕೊಳ್ತಾ ಇಲ್ಲ, ರಿಯಾ ಹಾಕ್ಸ್ಕೊತಾ ಇದ್ದಾಳೆ. ಇದು ಮನೆ ಕಡೆ ರೋಡ್ ನೋಡಿ ಎಷ್ಟು ರಶ್ ಇದೆ. ಮನೆ ಕಡೆಯೇ ಇಷ್ಟು ರಶ್ ಇದೆ, ಜಾತ್ರೆಯಲ್ಲಿ ಹೆಂಗೆ ರಶ್ ಇರ್ಬೋದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾಗಿ ನಾವು ಆ ದಿನ ಜಾತ್ರೆಯಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಸೀದಾ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಹೋದರೆ ಇದು ಸ್ವಲ್ಪ ಕಡಿಮೆ ಇರುತ್ತೆ ರಶ್ ಅಂಥೇಳಿ. ಸೊ ಮನೆಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಬಂದೆ ಜಾತ್ರೆಗೆ. ಫಸ್ಟ್ ನಾನು ನೋಡಿದ್ದೆ ಪಾನಿಪುರಿ, ಹಾಗಾಗಿ ತಿನ್ನಂಗೆ ಅನಿಸ್ತು ಅಂತ ನಾನೊಂದು ಪ್ಲೇಟ್ ಪಾನಿಪುರಿ ತಿಂದೆ. ಅದಾದಮೇಲೆ ರಿಯಾ ಆಟಾಡೋಕ್ಕೆ ಮೊನ್ನೆಯಿಂದ ಕೇಳ್ತಾ ಇದ್ಲು. ಕರ್ಕೊಂಡು ಹೋದ್ವಿ ನಾನು, ಅಣ್ಣ, ನನ್ನ ಹಸ್ಬೆಂಡ್. ಆಮೇಲೆ ಅಲ್ಲೇ ಬ್ಯಾಂಕಿಂದ ಅಲ್ಲಿಗೆ ಬಂದರು ಡೈರೆಕ್ಟಾಗಿ. 1 by 1 ಎಲ್ಲನೂ ನೋಡ್ತಾ ಇದ್ದಾಳೆ, ಏನು ಆಡಲಿ ಏನು ಬಿಡಲಿ ಅಂತ. ಅವಳು ಈ ಥರ ಜಾತ್ರೆ ಬಂದರೆ ಲಿಸ್ಟ್ ಮಾಡ್ಕೊಂಡ್ಬಿಡ್ತಾಳೆ. ನಾನು ಅದನ್ನು ಆಡಬೇಕು, ಇದನ್ನು ಆಡಬೇಕು, ಎಲ್ಲ ಒಟ್ಟಲ್ಲಿ ಎಲ್ಲನೂ ಆಡೋ ಇಂಟ್ರೆಸ್ಟ್ ಅವಳಿಗೆ. ಇವಾಗ ಟ್ರೈನ್ ಆಡೋಕ್ಕೆ ಹೋಗ್ತಾ ಇದ್ದಾಳೆ ಅವ್ರ ಮಾಮನ ಕರ್ಕೊಂಡು. ಇದೆಲ್ಲ ಲೈಟಿಂಗ್ಸು ನಮ್ಮ ಮನೆ ಮುಂದೆ ಕಾಣುತ್ತೆ. ಡೈಲಿ ಹೇಳ್ತಾ ಇದ್ಲು, ಅಮ್ಮ ಯಾವಾಗ ಹೋಗೋಣ, ಯಾವಾಗ ಸ್ಟಾರ್ಟ್ ಆಗುತ್ತೆ ಜಾತ್ರೆ, ಸಂಡೇ ಯಾವಾಗ ಬರುತ್ತೆ, ಯಾವ ಸಂಡೇ ಅಂತ ಹೇಳಿ ನನಗೆ ಹೇಳಿ ಸಾಕಾಗಿ ಹೋಗಿತ್ತು. ಇದನ್ನು ಆಡಲಿಲ್ಲ, ಯಾಕೋ ಅವಳ ಜೊತೆ ಕೂರಕ್ಕೆ ಯಾರೂ ಇರಲಿಲ್ಲ ಅಂತ ಅದನ್ನ ಆಡಿಲ್ಲ. ನೋಡಿ ಅವ್ರ ಮಾಮ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದಾರೆ ಅವಳದು. ಅದಾದಮೇಲೆ ಸ್ವಲ್ಪ ಶಾಪ್ ಮಾಡೋಣ ಅಂಥೇಳಿ ಹೊರಟೆ. ಈ ಬಳೆ ನೋಡಿ, ಯಾವ ಬಳೆ ತೊಗೊಂಡ್ರು ಇಲ್ಲಿ 100 ರೂಪೀಸ್ ಅಂತ ಹೇಳಿದ್ರು. ನನಗೆ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. 100 ರೂಪೀಸ್ಗೆ ಏನು ಸಿಗುತ್ತೆ ಈಗಿನ ಕಾಲದಲ್ಲಿ ಅಲ್ವಾ. ಬಳೆ ಚೆನ್ನಾಗಿತ್ತು. ಬ್ಯಾಗ್ಸು ತುಂಬ ಚೆನ್ನಾಗಿ, ಒಂದಕ್ಕಿಂತ ಒಂದು ಚೆನ್ನಾಗಿರೋ ಬ್ಯಾಗ್ಸ್ ಬಂದಿತ್ತು. ನಾನು ಯಾವ ಬ್ಯಾಗ್ನೂ ತೊಗೊಳ್ಳಿಲ್ಲ, ಯಾಕಂದರೆ ನನ್ನ ಹತ್ರ ಇವಾಗ ಆಲ್ರೆಡಿ ಯೂಸ್ ಮಾಡದೇ ಇರುವಂಥ ಬ್ಯಾಗೇ ಎಷ್ಟೊಂದಿದೆ ಅಂದರೆ ಸುಮ್ಮನೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಯಾವ ಹೊಸ ಬ್ಯಾಗು ತೊಗೊಳಕ್ಕೆ ಹೋಗಿಲ್ಲ. ಅದಾದಮೇಲೆ ಸ್ವಲ್ಪ ಇಯರಿಂಗ್ಸು, ಕ್ಲಿಪ್ಸು ಆ ಥರ
ಫ್ಯಾನ್ಸಿ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಫೋಟೋಶೂಟಿಗೆ ಬೇಕಾಗಿತ್ತು ಅಂತ ಒಂದು 2 ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಏನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಸಿರಾಮಿಕ್ ಜಾರ್ಸ್ ತೊಗೊಂಡೆ. ನನಗೆ ಇವು ತುಂಬ ಇಷ್ಟ. ಆಲ್ರೆಡಿ ಮನೆಯಲ್ಲಿ 2-3 ಇದೆ, ಅದು ಇರಲಿ ಅಂತ ತಗೊಂಡೆ. ಈ ಪುಟ್ಟದಾಗಿರೋ ಎಷ್ಟು ಚೆನ್ನಾಗಿದೆ ಅಂದರೆ ಕೌಂಟರ್ ಟಾಪಲ್ಲಿ ಇಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ತಗೊಂಡೆ. ಈ ಭತ್ತದ ತೋರಣ ನಮ್ಮ ಮನೆಗಲ್ಲ, ಮಮ್ಮಿ ಗಿಫ್ಟ್ ಅಂತ ಕೊಟ್ಟು ಕಳಿಸ್ದೆ. ನಮ್ಮದು ಮೆಶ್ ಡೋರು ಮತ್ತು ಮೇನ್ ಡೋರ್ ಇರೋದ್ರಿಂದ ನಮಗೆ ಮಿಡಲ್ ಹಾಕೋಕ್ಕೆ ಜಾಗನೇ ಇಲ್ಲ, ಹಾಗಾಗಿ ನಾನು ತಗೊಳ್ಳಿಲ್ಲ. ಮತ್ತು ಮಕ್ಕಳಿಗೆಲ್ಲ ಆಟಾಡೋ ಸಾಮಾನಿದ್ದು ಅದನ್ನೆಲ್ಲ ತಗೊಂಡಿದ್ದೆ. ಇದು ವೈಶುಗೆ ಸ್ಪೆಷಲ್ಲಾಗಿ ತೊಗೊಂಡಿರುವಂಥದ್ದು. ಅವಳು ಏನಾದರೂ ಯೂನಿಕ್ ಆಗಿರೋದನ್ನು ಕೇಳ್ತಾ ಇರ್ತಾಳೆ ಆಟಾಡೋಕ್ಕೆ, ಅದಕ್ಕೆ ಅವಳಿಗೆ ಈ ಫೋನ್ ತೊಗೊಂಡಿದ್ದೆ. ನನ್ನ ಹಸ್ಬೆಂಡ್ ನನಗೆ ರೇಗಿಸ್ತಾಯಿದ್ರು, ನೀನು ಸೌಂಡಲ್ಲಿ ಎಡಿಟ್ ಮಾಡುವಾಗ ಸೌಂಡೆಲ್ಲ ಹೋಗಿಸ್ಬಿಟ್ಟಿರ್ತೀಯ, ಅವನ್ನೆಲ್ಲ ಆನ್ ಮಾಡಿ ತೋರಿಸೋದೇನು ಅಂತ. ಬಟ್ ಸ್ಟಿಲ್ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡ್ತಿದ್ವಿ ಅಲ್ವಾ, ಈ ಫೋನೆಲ್ಲ ನನಗೆ ಅದು ಒಂಥರ ಇಷ್ಟ. ಈಗ ಆನ್ ಮಾಡಿ ನೋಡೋಕ್ಕೆ. ಇದು ಆಲ್ರೆಡಿ ಒಂದು ಫೋನ್ ಇದೆ ಮನೇಲಿ. ರಿಯಾ ಇನ್ನೊಂದು ಬೇಕು ಅಂತ ಅಂದ್ಲು, ಸೊ ಅವಳಿಗೆ ಇನ್ನೊಂದು ಕೊಡಿಸ್ಕೊಂಡು ಬಂದೆ. ಏನೇನೋ ತೊಗೊಂಡಿದ್ದಾಳೆ ಆಟಾಡೋಕ್ಕೆ. ಇದು ನನಗೆ ಬೇಕು ಅಂತ ತೊಗೊಂಡಿರೋದು. ಅದಾದಮೇಲೆ ಈ ಥರ ಫ್ಯಾನ್ ತುಂಬ ದಿವಸದಿಂದ ಕೇಳ್ತಾ ಇದ್ಲು ರಿಯಾ, ಈ ಸತಿ ತೊಗೊಂಡೇ ಬಿಟ್ಲು. ಏನೋ ಎಲ್ಲ ಆಟ ಆಡೋ ಸಾಮಾನು ಅದು ಬೇಕು ಇದು ಬೇಕು ಅನ್ನೋದು ತಗೊಳ್ಳೋದು, 2 ದಿವಸ ಆಡಿ ಬಿಸಾಕ್ಬಿಡೋದು. ಅದಾದಮೇಲೆ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್. ನನ್ನ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ರಿಯಾ ಬರೀ ಕ್ಲಿಪ್ಸು ಆ ಥರದ್ದೇ ತಗೊಂಡ್ಲಿ ಈ ಸತಿ. ನಾನು ಹೇಳಿದ್ನಲ್ವ ಇಯರಿಂಗ್ಸ್ ತೊಗೊಂಡಿದ್ದೆ ಅಂತ, ಇದೇ ಇಯರಿಂಗ್ಸ್ ನಾನು ತೊಗೊಂಡಿರೋದು. ಚೆನ್ನಾಗಿದೆ. 50 ರೂಪೀಸ್ ಈಚ್ ಅಂತ ಅಂದ್ರೂ ನನಗೆ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಇದಾಗಿತ್ತು ಜಾತ್ರೆಯ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್